ಶ್ರೀರಾಮನವಮಿಯ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ವಿಷ್ಣುವಿನ ರೂಪವಾಗಿರುವ ಶ್ರೀರಾಮನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ರಾಷ್ಟ್ರಕ್ಕೆ, ವಿಶ್ವಕ್ಕೆ ಶಾಂತಿಯನ್ನು ಕೊಡ್ತಕ್ಕಂಥ ಅವನ ಆಡಳಿತ ಏನಿತ್ತು, ಮರ್ಯಾದಾ ಪುರುಷ ಅಂತ ಕರೆಸ್ಕೋಬೇಕಾದ್ರೆ ಕೊಟ್ಟ ಮಾತಿಗೆ ತಪ್ಪದೆ ಅದನ್ನು ಪರಿಪಾಲಿಸಿಕೊಂಡು ಬಂದಂಥ ಪುಣ್ಯಾತ್ಮನ ನೆನಪು ನಮ್ಮೆಲ್ಲರಿಗೂ ಆದರ್ಶಪ್ರಾಯವಾಗಿರ್ತಕ್ಕಂಥ ವಿಚಾರ. ಅಂಥ ಒಂದು ಪುಣ್ಯ ದಿನದ ಸ್ಮರಣೆಯನ್ನು ನಾವೆಲ್ಲ ಮಾಡ್ಕೋಬೇಕು. ಇಡೀ ವಿಶ್ವಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ. ನಿಮಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಶ್ರೀರಾಮನವಮಿಯ ಶುಭಾಶಯಗಳನ್ನು ಕೋರ್ತೇನೆ. ಇಂಥ ಮಹನೀಯರ ಒಂದು ಗುಂಪನ್ನು ರಚನೆ ಮಾಡಿ ಅವ್ರಿಗೆಲ್ಲ ಒಬ್ಬ ಆದರ್ಶ ಪುರುಷರಾಗಿದ್ದಂಥವರು ದಿವಂಗತ ಎಸ್ ಕರಿಯಪ್ಪನವರು. ಅವರ 126ನೇ ಜನ್ಮದಿನೋತ್ಸವವನ್ನು ಆಚರಣೆ ಮಾಡೋ ಈ ಸಂದರ್ಭದಲ್ಲಿ ಈ ದೀಪವನ್ನು ಹಚ್ಚಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ನೆರವೇರಿಸಿ ಅವರ ಆತ್ಮ ಚಿರಶಾಂತಿಯಲ್ಲಿ ಇರಲಿ, ಅವರು ಅಮರವಾಗಿರಲಿ, ಮತ್ತೊಮ್ಮೆ ಹುಟ್ಟು ಬಂದಿರ್ಬೋದು, ಇಲ್ಲಿ ಹೋದರೆ ಮತ್ತೊಮ್ಮೆ ಹುಟ್ಟು ಬರಲಿ. ಅವರ ವ್ಯಕ್ತಿತ್ವದಿಂದ, ಅವರು ಮಾಡಿರುವ ಕೆಲಸಗಳಿಂದ ನಾವೆಲ್ಲರೂ ಸಹಿತ ಪ್ರೇರಣೆಯನ್ನು ಪಡೆಯೋಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಇವತ್ತಿನ ಸಂದರ್ಭಕ್ಕೆ ಬಹಳ ಉಚಿತವಾಗಿರುವ ಆಚಾರ್ಯ ಡಾಕ್ಟರ್ ಎಂ ನಾಗರಾಜರವರು ಪಣವನ್ನು ತೊಟ್ಟು ಅವರು ಈ ಸಂಸ್ಥೆಯನ್ನು ಉಳಿಸಲಿಕ್ಕೆ, ಕರಿಯಪ್ಪನವ್ರ ವಿಚಾರಗಳನ್ನು ಉಳಿಸಲಿಕ್ಕೆ, ಕರಿಯಪ್ಪನವ್ರ ವಿಚಾರಗಳೇ ನಮ್ಮ ಹಿಂದುಗಡೆ ಕೊಡ್ತಿರ್ತಕ್ಕಂಥ ಮಕ್ಕಳು ಪ್ರೇರಣೆಯನ್ನು ಪಡೆದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಶ್ರೀಕಂಠನವರು ಒಬ್ಬ ಮುತ್ತನಂಥ ಮನುಷ್ಯ. ಇವರು ನನ್ನ ಮೊದಲನೇ ಪರಿಚಯ ಶ್ರೀಕಂಠವ್ರ ಬಗ್ಗೆ ನಾನು ಕೇಳಿದ್ದೆ. ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಸಮರ್ಥ ನಾಯಕರಾಗ್ತಾರೆ ಅನ್ನೋದನ್ನು ನಾವೆಲ್ಲ ಗುರುತು ಮಾಡಿದ್ವಿ. ನಾನು ಎಚ್ ಡಿ ದೇವೇಗೌಡರು ನಾವೆಲ್ಲ ಅವ್ರನ್ನ ಗುರುತಿಸ್ತಿದ್ವಿ. ಆದರೆ ಶ್ರೀಕಂಠರವರು ಬೇರೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡೇ ಬಂದಿದ್ದಾರೆ. ಇವತ್ತು ಆ ತಮ್ಮತನವನ್ನು ಉಳಿಸ್ಕೊಂಡು ಅವರ ಸಹೋದ್ಯೋಗಿಗಳಾಗಿದ್ದಂಥ ಧ್ರುವನಾರಾಯಣವರು, ನಾನು ಧ್ರುವನಾರಾಯಣನ ನೆನೆಸ್ಕೊಳ್ತೇನೆ. ಒಬ್ಬ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದಿಂದ ಬಂದಿದ್ದಂಥ ಒಬ್ಬ ಧೀಮಂತ ನಾಯಕ ಶ್ರೀನಿವಾಸ ಪ್ರಸಾದ್ ಬಿಟ್ಟ ಧ್ರುವನಾರಾಯಣ. ಅವರೆಲ್ಲರೂ ಇವರೆಲ್ಲ ಒಡನಾಡಿಗಳು. ನನಗೆ ಅವ್ರು ಹೇಳೋರು, ಆಗಾಗ್ಗೆ ಹೇಳೋರು. ಇವರು ಅದಕ್ಕಿಂತ ದೊಡ್ಡ ಸ್ಥಾನಕ್ಕೆ ಹೋಗ್ಬೋದಾಗಿತ್ತು. ಅದನ್ನೆಲ್ಲ ಬಯಸ್ದೆ ಎಲ್ಲೋ ಒಂದು ಕಡೆ ಸ್ವಲ್ಪ ಹಿಂಜರಿಕೆ, ಸ್ವಲ್ಪ ಒಂದು ರೀತಿಯಲ್ಲಿ ನಾನು ಅಂತ ಹೇಳ್ಕೊಳ್ತಕ್ಕಂಥದ್ದು ಭಾಳ ಕಡಿಮೆ ಶ್ರೀಕಂಠರು. ಅದನ್ನು ನಾನು ಗಮನಿಸಿದ್ದೇನೆ. ಒಂದು ಸಾರಿ ಇವರು ಅಮೇರಿಕಾಗೇನೋ ಹೋಗಬೇಕಾಗಿತ್ತು ಅಂತ ಕಾಣ್ತದೆ. ಆಗ ನಾನು ಗೃಹ ಮಂತ್ರಿನೋ ಏನೋ ಆಗಿದ್ದೆ. ವೀಸಾದಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು. ನನ್ನಲ್ಲಿ ಬಂದರು. ನಾನು ಭಾಳ ಸಂತೋಷದಿಂದ ಆ ಕೆಲಸಕ್ಕೆ ಬಂದು ದೂರವಾಣಿ ಮಾಡೋದ್ರಲ್ಲಿ ಏನಪ್ಪ ಇದೆ ಅಂತೇಳಿ ನಾನು ಭಾಳ ಸಂತೋಷದಿಂದ ಅದನ್ನು ಮಾಡಿಕೊಟ್ಟೆ. ಮತ್ತು ಅವ್ರು ಹೇಳಿದಾಗೆ 100 ಎಕರೆ ಜಮೀನಿನಲ್ಲಿ ಬಹುಶಃ ಕನಕಪುರ ಅಷ್ಟೇ ಅಲ್ಲ, ಕರ್ನಾಟಕಕ್ಕೆ ಮಾದರಿಯಾಗಿರ್ತಕ್ಕಂಥ ಸೀಡ್ಸನ್ನು ಮಾಡ್ತಕ್ಕಂಥದ್ರಲ್ಲಿ ಫ್ಲಾರಿಕಲ್ಚರ್ ಜೊತೆಗೆ ಮಾಡೋದ್ರಲ್ಲಿ ನಮಗೆಲ್ಲ ಮಾರ್ಗದರ್ಶನ ಮಾಡ್ತಕ್ಕಂಥ ಶಕ್ತಿ ಶ್ರೀಮಾನ್ ಶ್ರೀಕಂಠವ್ರಿಗೆ. ಅವ್ರಿಗೆ ನಾನು ಅನೇಕ ಸಂದರ್ಭದಲ್ಲಿ ಹೇಳಬೇಕಾದ್ರೆ ಅದನ್ನು ಹುಟ್ಟು ಹಾಕಿದವರು, ಆ ಹುಟ್ಟು ಹಾಕಿದ ಮುಹೂರ್ತ ಮತ್ತು ಗಳಿಗೆ ಭಾಳ ಮುಖ್ಯವಾದಂಥವನ್ನ ಹೇಳಿದ್ದೇನೆ ಹೇಳಿ, ಭಾಳ ಮುಖ್ಯವಾದದ್ದು. ಯಾವ ಗಳಿಕೆನಲ್ಲಿ ಗುರುಕಾರ್ ರಂಗೇಗೌಡರು, ಸುಬ್ರಾಯರು, ಇತರೆ ಮುಖಂಡರುಗಳ ಒಂದು ಸಹಕಾರದಿಂದ ಪೂಜ್ಯ ಕರಿಯಪ್ಪನವರು ಇದನ್ನು ಪ್ರಾರಂಭ ಮಾಡಿದ್ರು. ಆ ಗಳಿಗೆ ಈ ಸಂಸ್ಥೆಗೆ ನಿಮ್ಮಂಥ ಒಳ್ಳೆಯ ನಾಯಕರುಗಳು ನಿಮ್ಮ ಸಂಸ್ಥೆಯಲ್ಲಿರ್ತಕ್ಕಂಥ ಸಜ್ಜನ ವ್ಯಕ್ತಿಗಳನ್ನು ಕಳಿಸ್ಕೊಟ್ಟಿದೆ ಅಂತೇಳಿ ನಾನು ಹೇಳಿರ್ತಕ್ಕಂಥವು. ಈ ಸಂಸ್ಥೆ ಬೆಳಿಬೇಕು ಅನ್ನೋದು ನಮ್ಮ ಹೃದಯದಲ್ಲಿರ್ತಕ್ಕಂಥ ವಿಚಾರ. ಬಹುಶಃ ಕರಿಯಪ್ಪ ಸಾಹೇಬರು ಮಾಡುವ ಹಾರೋಳ್ಳಿನಲ್ಲಿ ಒಂದು ಹೈಸ್ಕೂಲನ್ನು ಮಾಡದೆ ಹೋಗಿದ್ದಿದ್ರೆ ನಾನು ಈ ಮಟ್ಟಕ್ಕೆ ಬರೋಕ್ಕಾಗ್ತಾ ಇರಲಿಲ್ಲ. ದೊಡ್ಡಮರವಾಡಿನಲ್ಲಿ ವ್ಯವಸಾಯ ಮಾಡ್ಕೊಂಡು ನನ್ನ ಕ್ಲಾಸ್ಮೇಟ್ಸು ಭಾಳ ಜನ ಇದ್ದಾರೆ, 70-80 ಜನ, ಅದರಲ್ಲಿ 40 ಜನ ಬದುಕಿದ್ದಾರೆ. ಅವರಾಗೆ ನಾನು ಇರಬೇಕಾಗಿತ್ತು. ನಾನು ಸುಮಾರು 26 ಕಿಲೋಮೀಟ್ರು ಪ್ರತಿನಿತ್ಯವೂ ಸಹಿತ ನಡ್ಕೊಂಡು ಬಂದು ಮರವಾಡಿಯಿಂದ ಹಾರೋಹಳ್ಳಿನಲ್ಲಿ ಹೋಗ್ತಾ ಇದ್ದೆ.
ಕರಿಯಪ್ಪನವ್ರನ್ನ ನಾನು ಮೊದಲನೇ ಸಾರಿ ಭೇಟಿ ಮಾಡಿದಾಗ ಅವ್ರು ಯಾವಾಗ ಒಂದು ಕೊಡೆ ಹಿಡ್ಕೊಂಡಿರೋರು, ಈ ಡಾಕ್ಟ್ರುಗಳು ಹಿಡ್ಕೊಳ್ತಕ್ಕಂಥ ಒಂದು ಬ್ಯಾಗ್ ಇರ್ತಾ ಇದ್ವು ಅವ್ರ ಜೊತೆಯಲ್ಲಿ. ನಾನು ಸ್ವತಃ ನೋಡಿರೋದು ಹೇಳ್ತೀನಿ. ನಾನು ಮೊದಲನೇ ಸ್ಥಾನದಲ್ಲಿ ಕುಳಿತುಕೊಳ್ತಾ ಇದ್ದೆ. ಹಾರೋಳಿನಲ್ಲಿ ಸತ್ತಾರ್ ಸಾಹೇಬರು, ಕೊಳ್ಳ ಅವರು, ಇವರೆಲ್ಲರ ಸಹಕಾರದಿಂದ ಎಲ್ ನರಸಿಂಹಯ್ಯನವರು, ಈಗ ಅವರು ಇನ್ನೂ ಬದುಕಿದ್ದಾರೆ, 90 ವರ್ಷ ಆಗುತ್ತೆ, ಗಾಂಧಿವಾದಿಗಳು, ಅವರೆಲ್ಲರ ಸಹಕಾರದಿಂದ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿದ್ರು. ಯಾಕಂದರೆ ಮರಳವಾಡಿ ಹಾರೋಳಿ ಹೋಬಳಿನಲ್ಲಿ ಹೈಸ್ಕೂಲೆಲ್ಲ ಮಿಡ್ಲ್ ಸ್ಕೂಲ್ಗಳೇ 2-3 ಇರ್ತಾಯಿತ್ತು. ಅಂಥ ಸನ್ನಿವೇಶದಲ್ಲಿ ಅದನ್ನು ಪ್ರಾರಂಭ ಮಾಡಿ ನನ್ನಂಥವರು, ಸಿದ್ದಯ್ಯನಂಥವರು, ಅವರು IAS ಅಧಿಕಾರಿಗಳು, ಇನ್ನೂ ಅನೇಕ ಜನ IAS ಕಳಿಸ್ಬೇಕಾದ್ರೆ ಆ ಹಾರೋಹಳ್ಳಿ ಶಿಕ್ಷಣ ಸಂಸ್ಥೆ, ಕರಿಯಪ್ಪನವರು ಒಂದು ಉಪಸಂಸ್ಥೆ ಯಾವ ರೀತಿ ಸಾತ್ನೂರಲ್ಲಿ ಮಾಡಿದ್ರು, ಅದಕ್ಕೆ ಮುನ್ನ ಮರಳವಾಡಿನಲ್ಲಿ ಮಾಡಿ ನನಗೆ ಗ್ರಾಮರ್ ಹೇಳ್ಕೊಡೋರು. ವ್ಯಕ್ತಿತ್ವ ಎರಡೂ ಕೂಡಿ ಇವತ್ತು ಕರಿಯಪ್ಪನವ್ರ ಸೃಷ್ಟಿ, ಕರಿಯಪ್ಪನವರ ಸೇವೆ ಇಲ್ಲೇ ಹೆಚ್ಚಿನ ಮಟ್ಟದಲ್ಲಿ ನಡೆದಿದೆ. ಕರಿಯಪ್ಪನವ್ರ ಬಗ್ಗೆ ನಾನು ಇವತ್ತಿನ ಕಾಲದಲ್ಲಿ ನಾನು ಅಧ್ಯಕ್ಷನಾಗಿ ಯೋಚಿಸ್ತಾ ಇದ್ದೀನಿ. ಇವತ್ತಿನ ಕಾಲ ಆವತ್ತು ಅವ್ರು ನಡೆದಂಥ ಸೇವೆ, ಆವತ್ತಿನ ಕಾಲ ನಾವು ಯೋಚಿಸಿದಾಗ ಯಾವತ್ತಿನ ಕಾಲದಲ್ಲಿ ಸೇವೆ ಮಾಡೋರು ಅವರು 1920ಸಲ್ಲಿ 1926-7 ಇರಬೇಕು ಫಸ್ಟ್ ಗ್ರ್ಯಾಜುಯೇಟ್ ಆಗೋರೆ. ಅಂದರೆ ಅದು ಗ್ರ್ಯಾಜುಯೇಟ್ ಆದದ್ದಕ್ಕಿಂತನೂ ಬಹುಶಃ ಸ್ವತಂತ್ರ ಬರೋಕ್ಕೆ ಮುಂಚೆ ಅವತ್ತು ಜೀವನದ ಹೋರಾಟ, ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿದ್ರು ಕಾಲದಲ್ಲಿ ನಾನು ಒಬ್ಬ ಕನಕಪುರ ತಾಲೂಕಿನಲ್ಲಿ ವಿದ್ಯಾವಂತ ಆಗಬೇಕು ಅಂತೇಳಿ ಹೈಸ್ಕೂಲಿಂದ ಇದ್ದಾಗ ಕನಕಪುರದಲ್ಲಿ ಅವ್ರು ಚನ್ನಪಟ್ಟಣದಲ್ಲಿ ಹೈಸ್ಕೂಲ್ ಓದಿ ಅವರು 1926-7 ಡಿಗ್ರಿ ತಗೊಂಡು ಮಹಾರಾಜ ಕಾಲದಲ್ಲಿ ಅಲ್ಲಿಂದ ಅವರು ಆವತ್ತಿನ ಕಾಲ ಡಿಗ್ರಿ ಮಾಡಿದ್ರು ಅಂದರೆ ಏನೇನು ಸುಖ ಪಡಬೇಕಾಗಿತ್ತು ಅಂತ ಉದ್ಯೋಗವನ್ನು ಬ್ರಿಟಿಷ್ ಟೈಮ್ನಲ್ಲಿ ಅನುಭವಿಸುವಂಥ ಕಾಲ. 1,99,999 ಜನನೂ ಹೋಗ್ತಿದ್ದೆ ಸುಖ ಅನುಭವಿಸುತ್ತೆ. ಬಟ್ ನೋಡಿ ಅವ್ರ ಆಯ್ಕೆ ನೋಡಿ, ಅವರು ಮುಗಿದ ತಕ್ಷಣ ಅವರ ವಾರಿಯರ್ ಅಂತ ಅವರು ಇದು ಸಾಕ್ಷಿ ಚಿತ್ರದಲ್ಲಿ ನೋಡ್ಬೋದು ನೀವು. ಆ ವಾರಿಯರ್ವ್ರಿಗೆ ಮಾತು ಕೊಟ್ಟು ಬಂದಿರೋದು, ನಾನು ವಾಲ್ನಲ್ಲಿ ನಾನು ಯಾವ ಜಾಬ್ ಹೋಗಲ್ಲ, ನಾನು ಕನಕಾನಹಳ್ಳಿ ಹೋಗ್ತೀನಿ, ಅವಾಗ ಕನಕಪುರ ಅಲ್ಲ ಕನಕಾನಹಳ್ಳಿ ಹೋಗ್ತೀನಿ, ನಾನು ಭಾಳ ಹಿಂದುಳಿದಿದೆ, ವಿದ್ಯೆಗೆ ಶೋಷಿತರಾಗವ್ರೆ, ವಿದ್ಯೆ ಕಲಿಯೋರಿಗೆ ಅವಕಾಶನೇ ಇಲ್ಲ ಅಂತ ಹೇಳಿ ಅವರು ನಾವು ವಿದ್ಯೆ ಕಲಿಸ್ತೀನಿ ಅಂತ ಅಂದ್ಬಿಟ್ಟು ಅವ್ರ ಗುರುಗಳು ಬಂದಿದ್ದು. ಬಟ್ ಏನು ಮೆಚ್ಚಬೇಕು ಅಂದರೆ ಅದೇ ಗುರುಗಳನ್ನ ಕರೆದು 3 ಶೆಡ್ಡಾಗ ಶುರು ಮಾಡ್ತಾರೆ. ಮೊದಲನೇದಾಗಿ ಆ ಪ್ರೈಮರಿ ಸ್ಕೂಲು ದಯಾನಂದ ವಿಶ್ವವಿದ್ಯಾಲಯ ಅಂತ ಮಾಡಿದಾಗ ಅದೇ ಯಾರು ಮಾತು ಕೊಟ್ಟಿದ್ರು ವಾರಿಯರ್ಗೆ, ಆ ವಾರಿಯರ್ನೇ ಕರ್ಕೊಂಡ್ಬಂದು ಉದ್ಘಾಟನೆ ಮಾಡಿಸ್ತಾರೆ. ಇದು ಇಷ್ಟು ಸಾಯಿದ್ರು. ಸೊ ವಾರಿಯರ್ ಅವ್ರು ಹೇಳ್ತಾರಂತೆ ಕರಿಯಪ್ಪನವರ ಹಾದಿಯಲ್ಲಿ ನಡೆಯೋದು ಒಂದೇ, ಅದ್ರ ಮುಖಾಂತರ ನಾವು ಸಂಸ್ಥೆಯನ್ನು ನಾವು ತಗೋಬೋದು ಅಂತ ನಾನಾದರೂ ಭಾವಿಸ್ತೀನಿ. ಸೊ ಆ ನಿಟ್ಟಿನಲ್ಲಿ ಬರೀ ಕರಿಯಪ್ಪನವರ ಹಾಡು ಕೇಳೋದು, ಕರಿಯಪ್ಪನವ್ರ ಬಗ್ಗೆ ಹೊಗಳೋದು, ಬಟ್ ಕರಿಯಪ್ಪನವರ ತತ್ವ ಸಿದ್ಧಾಂತ ಬಿಟ್ಟು ನಾವು ಅಧಿಕಾರ ಅಂತ ಸೇವೆ ಅಂತ ಮಾಡ್ಬೇಕಿಲ್ಲ. ಯಾವುದೇ ಕಾರಣಕ್ಕೂ ಅವ್ರು MLA ಆಗಿದ್ದಾಗಲಿ, RS ಅಧ್ಯಕ್ಷರಾಗಲಿ ಅವರು ಅಧಿಕಾರ ಅಂತ ಮಾಡೇ ಇಲ್ಲ, ಅವ್ರು ಸೇವೆ ಅಂತ ಮಾಡೋದಕ್ಕೆ ಇವತ್ತು ಅವ್ರ ಹೆಸರು ಇಷ್ಟು ಉಳ್ಕೊಂಡಿರ್ಬೇಕು. ನಾವು ಮಾಡಬೇಕಾಗಿರೋದು ಅಷ್ಟೇ, ನಾವು ಸೇವೆ ಅಂತಲೂ ಮಾಡಬೇಕು. ಇಲ್ಲಿರೋ ಫ್ಯಾಕಲ್ಟಿಯಿಂದ ಹಿಡಿದು ಇಲ್ಲಿ ಎಲ್ಲ ಹಿರಿಯರಿದ್ದೀರ, ಈ ಸಂಸ್ಥೆಗೆ ಒಳ್ಳೆಯದು ಮೈಸೂರು ಕರಿಯಪ್ಪನವರ ಅಭಿಮಾನಗಳಿದ್ದೀರ. ನಾವು ಇದೆಲ್ಲ ನಾನು ಅಧ್ಯಕ್ಷ ಆಗಿದ್ದೀನಿ, ಮ್ಯಾನೇಜ್ಮೆಂಟ್ ಅಂದರೆ ನಾವೆಲ್ಲ ನಾಳೆ ಬಿಡ್ತೀವಿ ಅನ್ನೋದಲ್ಲ. ನಾವೆಲ್ಲ ಸೇರಿ ಸಂಸ್ಥೆಯನ್ನು ಎತ್ತರಕ್ಕೆ ತಗೋಬೇಕಂತ ಜವಾಬ್ದಾರಿ ಇವತ್ತು ಈ ಪಣ ತರಬೇಕು. ನಾವು ಇಂಥ ಸಮಯದಲ್ಲಿ ನಾವು ಹೆಚ್ಚಿಗೆ ಪಣ ತಗೋಬೇಕು. ಯಾಕೆಂದರೆ